ಬಿಹಾರದಲ್ಲಿ ನಡೆದಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಯಾವುದೇ ವಿನಾಯಿತಿಯನ್ನು ಕೊಡಲಿಲ್ಲ, ತಡೆಯಾಜ್ಞೆಯನ್ನು ನೀಡಲಿಲ್ಲ, ಚುನಾವಣಾ ಆಯೋಗದ ಅಧಿಕಾರ ಏನಿದೆ ಅದನ್ನು ಕಿತ್ಕೊಳ್ಳುವ ಪ್ರಯತ್ನ ಆಗಲಿಲ್ಲ. ಆದರೆ ಈಗ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನು ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಒಂದು 4 ರಾಜ್ಯಗಳು ಕೋರ್ಟ್ಗೆ ಹೋಗಿದ್ದರಿಂದ 1 ವಾರದ ಎಕ್ಸ್ಟೆನ್ಷನನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಏಕೆಂದರೆ ಕೆಲಸದ ಒತ್ತಡ ಆಗಬಾರ್ದು ಅಂತ. ಕೆಲಸದ ಒತ್ತಡ ಆಗ್ತಾ ಇರೋ ಕಾರಣ ಬೇರೆ ಇದೆ. ಏನಪ್ಪ ಅಂದರೆ, ಆಯಾ ಸರ್ಕಾರ ಹೇಳಿದ ಹಾಗೆ ಆ ಉದ್ಯೋಗಿಗಳು ಕೇಳಬೇಕು, ಸಿಬ್ಬಂದಿ ವರ್ಗ ಕೇಳಬೇಕು ಅಂತ ಸರ್ಕಾರ ಅಪೇಕ್ಷೆ ಮಾಡುತ್ತೆ. ಚುನಾವಣಾ ಆಯೋಗ ಈಗ ಸಂಪೂರ್ಣವಾಗಿ ದೋಷಪೂರಿತವಾದಂಥ ಮತದಾರರ ಪಟ್ಟಿ ಏನಿದೆ ಅದನ್ನು ಪರಿಷ್ಕರಿಸಿ ಹೊಸ ಮತದಾರರ ಪಟ್ಟಿಯನ್ನು ಮಾಡಿಕೊಡುವಂಥ ಅವ್ರು ಕೇಳ್ತಾರೆ ಚುನಾವಣಾ ಆಯೋಗ. ಈ ಎರಡೂ ದ್ವಂದ್ವಗಳಲ್ಲಿ ಈ ಸಿಬ್ಬಂದಿ ವರ್ಗ ಹೈರಾಣಾಗಿ ಹೋಗ್ತಾ ಇದೆ. ಹೀಗಾಗಿ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ನಿಜ. ಮಮತಾ ಬೇಗಮ್ಮು ನಿನ್ನೆ ಮಾಲ್ಡಾದಲ್ಲಿ ದೊಡ್ಡ ರ್ಯಾಲಿಯನ್ನು ಮಾಡ್ತಾರೆ. ರ್ಯಾಲಿ ಮಾಡಿದ್ದು ಯಾಕೆ ಅಂದರೆ SIR ನಿಲ್ಲಿಸಿ ಅಂತ ಅಲ್ಲ, ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಿಲ್ಲಿಸಿ ಅಂತ ಅಲ್ಲ. ನಮ್ಮ ಉದ್ಯೋಗಿಗಳು ಯಾರಿದ್ದಾರೆ, ಪಶ್ಚಿಮ ಬಂಗಾಳದ TMC ಸರ್ಕಾರದ ಉದ್ಯೋಗಿಗಳು ಯಾರಿದ್ದಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರು ಸಾಯಬಾರ್ದು ಅಂದರೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರ್ದು ಅಂತ ಆಕೆಯ ವಾದ. ವಾಸ್ತವವಾಗಿ ಅವರ ಮತದಾರರ ಪಟ್ಟಿಯ ಪರಿಷ್ಕರಣೆಗೂ ಆತ್ಮಹತ್ಯೆಗೂ ಸಂಬಂಧವೇ ಇಲ್ಲ. ಈಕೆ ಒತ್ತಡ ಹಾಕದೆ ಹೋದರೆ ಅವರ ಪಾಡಿಗೆ ಅವರು ಕೆಲಸ ಮಾಡ್ತಾರೆ. 22 ವರ್ಷಗಳ ನಂತರ ನಡೀತಾ ಇರುವಂಥ ಪಟ್ಟಿಯಲ್ಲಿ ಬಹಳಷ್ಟು ದೋಷಗಳಿರೋದು ಸ್ವಾಭಾವಿಕವಾದಂಥ ಮಾತು.